ಪ್ರಿಪರೇಟರಿ ಎಕ್ಸಾಮ್ಸ್ ಹತ್ರ ಬರ್ತಿದೆ ಸರ್, ಯಾವ ರೀತಿ ಓದೋದು? ತುಂಬಾ ಭಯ ಆಗ್ತಿದೆ ಸರ್ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ. ಈ ರೀತಿ ಫಿಯರ್ ನಿಮ್ಗೂ ಇದೆಯಾ? ಹಾಗಾದ್ರೆ ಡೋಂಟ್ ವರಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಮ ನೆಕ್ಸ್ಟ್ 3 ಮಂತ್ಸ್ ರೋಡ್ ಮ್ಯಾಪ್, ನೀವು ಜಾನ್ವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಏನ್ ಮಾಡ್ಬೇಕಂತ ನಾನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಅದು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿರ್ಲಿ, ಅಥವಾ ಏನು ನಿಮ್ಮ ಸೆಕೆಂಡ್ ಪ್ರಿಪರೇಟರಿ, ಥರ್ಡ್ ಪ್ರಿಪರೇಟರಿ ಆಗಿರ್ಲಿ, ಆಮೇಲೆ ನಿಮ್ಮ ಫೈನಲ್ ಎಕ್ಸಾಮ್ ಆಗಿರ್ಲಿ, ಇಲ್ಲಿವರೆಗೂ ನೀವು ಏನು ಸ್ಟ್ರಾಟಜಿಗಳನ್ನ ಮಾಡಬೇಕು, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ರೆಡಿ ಇದ್ದೀರಲ್ವಾ? ಇಲ್ಲಿ ನಾನು ಕೊಡ್ತಕ್ಕಂಥ ಟಿಪ್ಸ್ ನ ಫಾಲೋ ಮಾಡ್ತೀರಾ ತಾನೆ? ರೆಡಿ ಇದ್ದೀರಾ ತಾನೆ? ಸೊ ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಸೊ ನೆನಪಿರ್ಲಿ, ವಿಡಿಯೋನ ಜಸ್ಟ್ ನೋಡಿದ್ರೆ ಕೇಳಿದ್ರೆ ಯೂಸ್ ಆಗಲ್ಲ. ಸೊ ಇಲ್ಲಿ ನಾನು ಕೊಡ್ತಕ್ಕಂಥ ಟಿಪ್ಸ್ ಗಳನ್ನ ಅಳವಡಿಸ್ಕೋಬೇಕು. ಓಕೆ, ಸೊ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಏನೇನ್ ಮಾಡಬೇಕು ಅಂತ. ಎಲ್ಲಾ ಚಾಪ್ಟರ್ಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದ್ರೆ, ಸೊಲ್ಯೂಷನ್ಸ್ ಬೇಕು ಅಂತಂದ್ರೆ, ಮತ್ತೆ ಯಾವ ಚಾಪ್ಟರ್ ಇಂದ 5 ಮಾರ್ಕ್ ಕ್ವಶನ್ಸ್ ಬರುತ್ತೆ, 4 ಮಾರ್ಕ್ ಕ್ವಶನ್ಸ್ ಬರುತ್ತೆ, 3 to 1 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಯಾವ್ದು ಇಂಪಾರ್ಟೆಂಟ್ 1 ಮಾರ್ಕ್, 2 ಮಾರ್ಕ್, 3, 4 ಮಾರ್ಕ್ ಕ್ವಶನ್ಸ್, ಈ ರೀತಿ ಕ್ವಶನ್ಸ್ ಗಳು ನಿಮಗೆ ಬೇಕು ಅಂತ ಆದ್ರೆ ದಯವಿಟ್ಟು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ ನ ಬಯೋದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಫಸ್ಟ್ ಥಿಂಗ್ ಏನ್ ಮಾಡ್ತೀರಪ್ಪ ಅಂದ್ರೆ, ನಿಮ್ಮ ಫಸ್ಟ್ ಪ್ರಿಯಾರಿಟಿ ಈಗ ಏನಿರ್ಬೇಕು ಗೊತ್ತಾ? ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಇವಾಗ ನಿಮ್ಮ ಫಸ್ಟ್ ಪ್ರಿಯಾರಿಟಿ ನೋಡಿ, ಫೋಕಸ್ ಆನ್ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್. ಈಗ ನೀವು ಫಸ್ಟ್ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಓಕೆ, ಸೊ ಏನು ಜನವರಿ 5ರಿಂದ ಜನವರಿ 10th ವರೆಗೂ ಏನು ನಿಮ್ಮ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ, ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಸೊ ಕ್ಲಿಯರ್? ಸೊ ಇಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ತೀರಾ ನೀವು? ಸೊ ಕೆಲವೊಬ್ರು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ ಚೆನ್ನಾಗಿ, 70-80% ಸಿಲೆಬಸ್ ನ ಆಲ್ರೆಡಿ ಕವರ್ ಮಾಡಿರ್ತೀರಾ. ಬಟ್ ಇನ್ ಕೆಲವೊಬ್ರು 30-40% ಕವರ್ ಮಾಡಿರ್ತೀರಾ. ಓಕೆ, ಇನ್ ಕೆಲವೊಬ್ರು 50-60% ಈ ರೀತಿ ಎಲ್ಲ ಕವರ್ ಮಾಡಿರ್ತೀರಾ. ಸೊ ನೋಡಿ, ನೀವು ಯಾವ ಸ್ಟೇಜ್ ಅಲ್ಲಿ ಇದ್ರು ಕೂಡ ನಿಮ್ಗೆ ಕೆಲವೊಂದು ಟಿಪ್ಸ್ ಏನಪ್ಪ ಅಂದ್ರೆ, ಈಗ ನೀವು ನೋಡಿ ಏನ್ ಮಾಡ್ಬೇಕು, ನಮ್ಮ LBA ಕ್ಲಾಸಸ್ ಇದೆ. ಓಕೆ, 1 ಮಾರ್ಕ್ ಸಪರೇಟ್ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ನಾವು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ಸ್ ಸಪರೇಟ್ ಕ್ಲಾಸಸ್ ಅನ್ನ ಲೈವ್ ಸೆಕ್ಷನ್ ಅಲ್ಲಿ ಮಾಡಿದೀವಿ, ಲೈವ್ ಅಲ್ಲಿ ಮಾಡಿದೀವಿ. ಸೊ ನೀವು ಕೂಡ ಚಾನಲ್ ಹೋದ್ರೆ ಅಲ್ಲಿ ಕೂಡ ನಿಮ್ಗೆ ಅದೆಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಆ ಕ್ಲಾಸಸ್ ಗಳನ್ನ ವಾಚ್ ಮಾಡಿ. ಮಾಡೆಲ್ ಪೇಪರ್ಸ್ ಅನಾಲಿಸಿಸ್ ಆಗಿದೆ. ಓಕೆ, ಅದನ್ನು ಕೂಡ ಚೆಕ್ ಮಾಡ್ತಾ ಹೋಗಿ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್, ನಾನು ಸೋಷಿಯಲ್ ಸೈನ್ಸ್ ಅಂತ ಕ್ವಶನ್ ಪ್ಲಸ್ ಆನ್ಸರ್ಸ್ ಎಲ್ಲದನ್ನ ಕೂಡ ಕೊಟ್ಟಿದ್ದೀನಿ. ನಮ್ಮ ಚಾನಲ್ ಅಲ್ಲಿ ಚೆಕ್ ಮಾಡಿದ್ರೆ ನೀವು ವಿಡಿಯೋ ಸೆಕ್ಷನ್ ಅಲ್ಲಿ ಆಗಿರ್ಬೋದು, ಶಾರ್ಟ್ ಸೆಕ್ಷನ್ ಅಲ್ಲಿ ಮತ್ತೆ ಲೈವ್ ಸೆಕ್ಷನ್ ಅಲ್ಲಿ 3 ಕಡೆ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು, ಯಾವ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, 4 ಮಾರ್ಕ್ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ, 2 ಮಾರ್ಕ್ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಇದೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಓಕೆ, ಸೊ ಯಾರಾದ್ರೂ ಚೆಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚೆಕ್ ಮಾಡಿ, ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೀವು ಈ ರೀತಿ ಪ್ರಿಪೇರ್ ಆಗಬೇಕು. ಓಕೆ, ಸೊ ಆಮೇಲೆ ನಮ್ಮ ಒನ್ ಶಾಟ್ ಲೆಕ್ಚರ್ನ ಕೂಡ ನೀವು ವಾಚ್ ಮಾಡಬಹುದು. ಓಕೆ, ಸೊ ಇಲ್ಲಿ ಏನಾಗಿದೆ ಗೊತ್ತಾ, ಈ LBA ಕ್ಲಾಸಸ್ ಅಲ್ಲಿ ಇರ್ಬೋದು, ಮಾಡೆಲ್ ಪೇಪರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಹಲವಾರು ಕ್ವಶನ್ಸ್ ಗಳು ಅಲ್ಲಿ ರಿಪೀಟ್ ಆಗಿ ಏನ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ ನಾನು, ಅಲ್ಲಿ ಇದೆ. ಓಕೆ, ನೀವು ಅದನ್ನ ಏನು ಇಷ್ಟನ್ನ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಳ್ಳೆ ಮಾರ್ಕ್ಸ್ ನ ಆರಾಮಾಗಿ ಸ್ಕೋರ್ ಮಾಡಬಹುದು. ಓಕೆ, ಸೊ ಡೆಫಿನೆಟ್ಲಿ, ಸೊ ನೆನ್ಪಿಟ್ಕೊಳ್ಳಿ, ಈ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ 8ಗೆ 70+ ಬಂದೇ ಬರುತ್ತೆ. ಕ್ಲಿಯರ್? 70% ಬಂದೇ ಬರುತ್ತೆ. ಸೊ ಅದಾದ್ಮೇಲೆ ಆನ್ಸರ್ ರೈಟಿಂಗ್ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಆನ್ಸರ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೀವೇನ್ ಬರೀತಿರೋ ಆ 3 and 15 ಮಿನಿಟ್ಸ್ ಅಲ್ಲಿ ಆನ್ಸರ್ ಪೇಪರ್ ಏನ್ ಬರೀತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವೇನ್ ಓದಿದ್ದೀರಾ ಅನ್ನೋಕ್ಕಿಂತ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಆ ಟೈಮಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆನ್ಸರ್ ರೈಟಿಂಗ್ ಬಗ್ಗೆ ಒಂದು ಸ್ಟ್ರಾಟಜಿ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಯಾವ ರೀತಿ ಬರೀಬೇಕು ಆನ್ಸರ್ ರೈಟಿಂಗ್ ನ, ಯಾವ ಒಂದು ಪಾಯಿಂಟ್ಸ್ ಕ್ವಶನ್ಸ್ ಗಳಿಗೆ ಎಷ್ಟು ಪಾಯಿಂಟ್ಸ್ ಬರೀಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ವಾಚ್ ಮಾಡ್ತೀರಲ್ವಾ ಅಲ್ವಿ? ದಯವಿಟ್ಟು ವಾಚ್ ಮಾಡಿ. ಓಕೆ, ಸೊ ಇದು ಫಸ್ಟ್ ಥಿಂಗ್ ಆಯ್ತಾ. ಸೊ ಈ ರೀತಿ ಪ್ರಿಪೇರ್ ಆಗ್ತೀರಾ ನಿಮ್ಮ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ಗೆ. ಸೊ ದೆನ್ ಅದಾದ್ಮೇಲೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆ ಒಂದು ಪ್ರಿಪರೇಟರಿ ಎಕ್ಸಾಮ್, ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಮುಗ್ದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರೆ, ನೋಡಿ, ಅನಲೈಸ್ ಯುವರ್ ಸ್ಕೋರ್ ಇನ್ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್. ಓಕೆ, ಸಾರಿ, ಇದು ಸೆಕೆಂಡ್ ಅಲ್ಲ, ಫಸ್ಟ್. ಓಕೆ, ನಿಮ್ಮ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನೀವೆಷ್ಟು ಸ್ಕೋರ್ ಮಾಡಿರ್ತೀರಲ್ವಾ, ಅದನ್ನ ಅನಲೈಸ್ ಮಾಡ್ತಾ ಹೋಗಿ. ಓಕೆ, ಸೊ ಯಾವ ರೀತಿ ಅನಲೈಸ್ ಮಾಡ್ತೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ, ನೀವು 8ಗೆ ಎಷ್ಟು ಮಾಡಿದ್ದೀರಾ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡ್ತಾ ಹೋಗಿ. ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡಿದ್ದೀರೋ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ, ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಜಾಸ್ತಿ ಇಂಪಾರ್ಟೆನ್ಸ್ ನೀವು ಕೊಡ್ಬೇಕಾಗುತ್ತೆ. ಓಕೆ, ಪ್ರಿಪರೇಟರಿ ಎಕ್ಸಾಮ್ಸ್ ಅಂತಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ, ಸೀರಿಯಸ್ ತಗೊಳ್ಳಿ. ಪ್ರಿಪೇರ್ ಆಗ್ಲಿಕ್ಕೆ ಅದು ತುಂಬಾ ದಿ ಬೆಸ್ಟ್ ಇರ್ತಕ್ಕಂಥ ಏನೋ ಒಂದು ಟೈಮ್ ಇದು. ಓಕೆ, ನಿಮ್ಮ ಫೈನಲ್ ಎಕ್ಸಾಮ್ಗೆ ನೀವು ಏನೇನು ಪ್ರಿಪೇರ್ ಆಗ್ತೀರಾ ಅದೆಲ್ಲ ಇಲ್ಲೇ ಆಗಬೇಕು. ಮಿಸ್ಟೇಕ್ ಮಾಡ್ತೀರಾ, ಮಾಡಿ, ಇಲ್ಲೇ ಮಾಡಿ, ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಮಾಡಿ. ಬಟ್ ಯಾವ ಕೊಂಡಕ್ಕೂ ಫೈನಲ್ ಎಕ್ಸಾಮ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಎಲ್ಲ ಒಂದು ಹೊಸದಾಗಿ ಕಲೀಲಿಕ್ಕಾಗ್ಲಿ ಅಥವಾ ಮಿಸ್ಟೇಕ್ ಗಳನ್ನ ಮಾಡ್ಲಿಕ್ಕೆ ಇದೊಂದು ದಿ ಬೆಸ್ಟ್ ಪ್ಲಾಟ್ಫಾರ್ಮ್. ಮಿಸ್ಟೇಕ್ ಮಾಡಿ ಅದರಿಂದ ಕಲಿತಾ ಹೋಗಿ. ಕ್ಲಿಯರ್? ಸೊ ಫಸ್ಟ್ ಏನೋ ಆ ಒಂದು ಮಾರ್ಕ್ಸ್ ನೆಲ್ಲ ಅನಲೈಸ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನಿಮ್ಮ ಮಿಸ್ಟೇಕ್ಸ್ ಗಳನ್ನ ರೆಕ್ಟಿಫೈ ಅಂದ್ರೆ
ಸರಿಪಡಿಸ್ಕೊಳ್ತಾ ಹೋಗಿ. ನಾನು ಏನು ಕಲಿಬೇಕು, ಆನ್ಸರ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಾ, ಅಥವಾ ನನಗೆ ಮೆಮೊರಿ ಪ್ರಾಬ್ಲಮ್ ಆಗ್ತಾ ಇದೆಯಾ, ಎಕ್ಸಾಮ್ ಒಳಗೆ ನೆನಪು ಬರ್ತಾ ಇಲ್ವಾ, 1 ಮಾರ್ಕ್ಸ್ ಕಷ್ಟ ಆಗ್ತಿದ್ಯಾ, 2 ಮಾರ್ಕ್ಸ್ ಕಷ್ಟ ಆಗ್ತಿದ್ಯಾ, 3, 4, 5 ಮಾರ್ಕ್ಸ್ ಯಾವ್ದು ಕಷ್ಟ ಆಗ್ತಿದೆ ನಿಮಗೆ, ಸೋಷಿಯಲ್ ಸೈನ್ಸ್ ಅಲ್ಲಿ ಮ್ಯಾಪ್ ಕಷ್ಟ ಆಗ್ತಿದ್ಯಾ, ಪ್ರಾಕ್ಟೀಸ್ ಮಾಡಿ. 4 ಮಾರ್ಕ್ ಕ್ವಶನ್ಸ್ ಓಕೆ, ಏನ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ತಿಳಿಸ್ತಾ ಹೋಗ್ಬೋದು ಏನೇನು ಕಷ್ಟ ಆಗ್ತಿದೆ ಸರ್, ಇದ್ರ ರಿಲೇಟೆಡ್ ವಿಡಿಯೋ ಮಾಡಿ, ಈ ರೀತಿ ವಿಡಿಯೋ ಮಾಡಿ ಅಂತ. ಸೊ ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ನೀವೇನ್ ಕೇಳ್ತೀರಂತ. ಸೊ ಅದಾದ್ಮೇಲೆ ಒಂದ್ ಸೆಕೆಂಡ್ ಏನ್ ಮಾಡ್ತೀರಾ, ಆ ಒಂದು ಫಸ್ಟ್ ಪ್ರಿಪರೇಟರಿ ಆದ್ಮೇಲೆ ಸೆಕೆಂಡ್ ಪ್ರಿಪರೇಟರಿ ಯಾವಾಗ ನಡೆಯುತ್ತಲ್ವಾ, ಜನವರಿ 27, ಆ ಟೈಮ್ ಒಳಗಡೆ ಮತ್ತೆ ಆ ರಿಪೀಟೆಡ್ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಅದು ಮಾಡೆಲ್ ಪೇಪರ್ಸ್ ಅಲ್ಲಿ ಇರಲಿ, PYQs ಅಲ್ಲಿ ಇರಲಿ, ಮತ್ತೆ ಆ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಏನಿದೆಯಲ್ವಾ ಪೇಪರು, ಅದನ್ನೆಲ್ಲ ಬಳಸ್ಕೊಂಡು ಏನ್ ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ನೋಡಿ, ಆನ್ಸರ್ ರೈಟಿಂಗ್ ಗೆ ಮತ್ತೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗಿ. ನೀವು ಫಸ್ಟ್ ಪ್ರಿಪರೇಟರಿ ಏನ್ ಮಾಡಿದ್ದೀರಾ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 315 ಮಿನಿಟ್ಸ್ ಸಾಕಾಗಿದೆಯಾ ನಿಮಗೆ? ಕೆಲವೊಬ್ಬರಿಗೆ ಟೈಮ್ ಸಾಕಾಗಲ್ಲ. ಅದೆಲ್ಲ ನೀವು ನೋಡ್ಕೋಬೇಕು ಏನ್ ಮಿಸ್ಟೇಕ್ ಅಂತ. ಸೆಕೆಂಡ್ ಪ್ರಿಪರೇಟರಿಲಿ ನೀವೇನು ಜನವರಿ 27 ಹೋಗ್ತಿರಲ್ವಾ ಬರೀಲಿಕ್ಕೆ, ಆ ಪ್ರಿಪರೇಟರಿ ಏನ್ ಮಾಡ್ಬೇಕು ಅಂತ ನೀವು, ಸೊ ಅಷ್ಟೊಳಗಡೆ ಆನ್ಸರ್ ಪರ್ಫೆಕ್ಟ್ ಆಗಿರ್ಬೇಕು. ಆ 3 and 15 ಮಿನಿಟ್ಸ್ ಒಳಗೆ ನಾನು ಬರಿತೀನಪ್ಪ, ಓಕೆ, ಕಂಪ್ಲೀಟ್ ಪೇಪರ್ನ ಆ ಒಂದು ಏನು ಟೈಮ್ ಅಲ್ಲಿ ಬರಿತೀನಿ ಅನ್ನೋದು ನಿಮಗೆ ಸೊ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆ ಕಾನ್ಫಿಡೆನ್ಸ್ ನಿಮಗೆ ಇರಬೇಕು. ಓಕೆ, ಆಮೇಲೆ ಒಂದು ವಿಚಾರ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಅಂದ್ರೆ ಯಾವ ಕಾರಣಕ್ಕೂ ಭಯ ಬೇಡ. ಓಕೆ, ಯಾವ ಕಾರಣಕ್ಕೂ ಎಕ್ಸಾಮ್ ಅಂದ್ರೆ ಭಯ ಬೇಡ. ಓಕೆ, ಖುಷಿ ಪಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ಧೈರ್ಯದಿಂದ ಹೋಗಿ. ಸೊ ಏನಾಗ ನಾವು ಕೂಡ ಎಲ್ಲ ಕ್ಲಾಸಸ್ಗಳನ್ನ ಕೇಳ್ತಾ ಹೋಗ್ಬೇಕು. ಕ್ಲಾಸಸ್ಗಳನ್ನ ಕೇಳಿ ನಾವೇನೇನು ಟಿಪ್ಸ್ ಕೊಟ್ಟಿದ್ದೀವೋ ಅದು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ, ನೆನ್ಪಿಟ್ಕೊಂಡಿದ್ದು ಡೆಫಿನೆಟ್ಲಿ ಮಾಡ್ತೀರಾ. ಸೊ ಥರ್ಡ್ ಪಾಯಿಂಟ್ ಏನ್ ಮಾಡ್ತೀರಾ, ಅನಲೈಸ್ ಯುವರ್ ಸ್ಕೋರ್ ಇನ್ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್. ಓಕೆ, ಸೊ ಓಕೆ, ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಆಯ್ತು. ಆಮೇಲೆ ಅಲ್ಲಿ ಏನ್ ಮಾಡ್ತೀರಾ, ಸೆಕೆಂಡ್ ಪ್ರಿಪರೇಟರಿ ಇಂದ ಥರ್ಡ್ ಪ್ರಿಪರೇಟರಿ ನಿಮ್ದಿರೋದು ಫೆಬ್ರವರಿ 23 ಇಂದ ಫೆಬ್ರವರಿ 28 ಇದೆಯಲ್ವಾ. ಈ ಟೈಮ್ ಒಳಗಡೆ ಏನ್ ಮಾಡ್ತೀರಪ್ಪ ಅಂತಂದ್ರೆ, ನೋಡಿ ಅಲ್ಲೂ ಕೂಡ ಮತ್ತೆ ಮಿಸ್ಟೇಕ್ ಗಳನ್ನ ಸರಿಪಡಿಸ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ನಲ್ವಾ, ದಿ ಬೆಸ್ಟ್ ಟೈಮ್ ಏನ್ ಮಿಸ್ಟೇಕ್ ಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ. ಏನೇನು ಮಿಸ್ಟೇಕ್ ಆಗಿದೆ ಅಲ್ಲಿ, ಮತ್ತೆ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ, ಜಾಸ್ತಿ ಮಾರ್ಕ್ಸ್ ಬರ್ತಾ ಇರೋದಕ್ಕೆ ಸ್ವಲ್ಪ ಕಡಿಮೆ ಕೊಡಿ. ಓಕೆ, ಸ್ವಲ್ಪ ಕಡಿಮೆ ಕೊಡಿ, ಯಾಕಂದ್ರೆ 6 ಸಬ್ಜೆಕ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಎಲ್ಲಾ ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್ ಅಲ್ವಾ ನಿಮಗೆ. ಸೊ ಕ್ಲಿಯರ್. ಸೊ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಹೋಗಿ. ಸೊ ದೆನ್ ನಡಿ, ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡಿ, ಚಾಪ್ಟರ್ ವೈಸ್ ರಿವೈಸ್ ಮಾಡ್ತಾ ಹೋಗಿ. ನೀವು ಚಾಪ್ಟರ್ ವೈಸ್ ರಿವೈಸ್ ಮಾಡ್ತೀರಾ, ಅಥವಾ LBA ಕ್ವಶನ್ಸ್ ಅಲ್ಲಿ ರಿವೈಸ್ ಮಾಡ್ತೀರಾ, ಮಾಡೆಲ್ ಪೇಪರ್ಸ್ ರಿವೈಸ್ ಮಾಡ್ತೀರಾ, ಓಕೆ, ಅಥವಾ ಮಾರ್ಕ್ಸ್ ವೈಸ್. LBA ಸೀರೀಸ್ ಅಂತೂ ಮಾರ್ಕ್ಸ್ ವೈಸ್ ನಾವು ಆಲ್ರೆಡಿ ಮಾಡಿದ್ವಿ. ಓಕೆ, ಸೊ ಈ ರೀತಿ ರಿವೈಸ್ ಮಾಡ್ತಾ ಹೋಗಿ. ಸೊ ದೆನ್ ಒಂದ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ಎಲ್ಲ ಕಡೆ ರಿಪೀಟ್ ಮಾಡಿದೀನಿ ನೋಡಿ, ಫೋಕಸ್ ಆನ್ ಆನ್ಸರ್ ರೈಟಿಂಗ್, ಆನ್ಸರ್ ರೈಟಿಂಗ್, ಆನ್ಸರ್ ರೈಟಿಂಗ್. ಯಾಕೆ ದಿ ಬೆಸ್ಟ್ ಇದು. ಓಕೆ, ಇದು ನೀವು ಮಾಡ್ಲೇಬೇಕಿದು. ಸೊ ಕ್ಲಿಯರ್. ಸೊ ಇದಾದ್ಮೇಲೆ ಏನ್ ಮಾಡ್ತೀರಾ, ಥರ್ಡ್ ಪ್ರಿಪರೇಟರಿನ ಫೆಬ್ರವರಿ 23 ಇಂದ ಫೆಬ್ರವರಿ 28 ಒಳಗಡೆ ಅಟೆಂಪ್ಟ್ ಮಾಡ್ತೀರಾ. ಸೊ ಕ್ಲಿಯರ್. ಸೊ ಇಷ್ಟು ನಿಮ್ಮ ಏನೊಂದು ಥರ್ಡ್ ಪ್ರಿಪರೇಟರಿಗೆ ಏನೇನ್ ಮಾಡ್ಬೇಕಂತ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಓಕೆ, ಸೊ ರೆಡಿ ಇದೀರಲ್ವಾ, ಇಷ್ಟೆಲ್ಲ ಮಾಡ್ತೀರಾ ತಾನೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಬರಬೇಕು ಎಸ್ ಅಂತ, ಎಸ್ ಸರ್ ಅಂತ ಬೇಗ ಬೇಗ ಕಮೆಂಟ್ ಆಗ್ತಾ ಹೋಗಿ. ಸೊ ನಾನು ವೇಟ್ ಮಾಡ್ತಾ ಇರ್ತೀನಿ. ಸೊ ಅದನ್ನ ನೋಡಿ, ಲಾಸ್ಟ್ 4 ಪಾಯಿಂಟ್ ಆಫ್ಟರ್. ಓಕೆ, ಆಫ್ಟರ್ ಯಾವ್ದಾದ್ಮೇಲೆ ಪ್ರಿಪರೇಟರಿ. ಓಕೆ, ಆಫ್ಟರ್ ಪ್ರಿಪರೇಟರಿ ಎಕ್ಸಾಮ್ಸ್ ಆದ್ಮೇಲೆ ಏನ್ ಮಾಡ್ತೀರಾ, ಥರ್ಡ್ ಪ್ರಿಪರೇಟರಿ. ಓಕೆ, ಆಫ್ಟರ್ ಥರ್ಡ್ ಪ್ರಿಪರೇಟರಿ ಆದ್ಮೇಲೆ ಓನ್ಲಿ ರಿವಿಷನ್. ನೀವು ಅಂತಂದ್ರೆ ಮಾರ್ಚ್, ಓಕೆ, ಸಿಂಪಲ್ ಆಗಿ ಈ ಮಾರ್ಚ್ 1 ಇಂದ ಈ 17 ವರೆಗೆ. ಓಕೆ, ಮಾರ್ಚ್ 18 ಇಂದ ನಿಮ್ಮ ಎಕ್ಸಾಮ್ ಏನೋ ಇದೆಯಲ್ವಾ, ಈ 1 ರಿಂದ 17 ವರೆಗೆ ಏನ್ ಮಾಡ್ತೀರಾ, ಓನ್ಲಿ ರಿವಿಷನ್. ನೀವು ಆ ಟೈಮಲ್ಲಿ ಹೊಸದಾಗಿ ಏನೋ ಕಲಿಲಿಕ್ಕೆ ಇರ್ಬೋದು. ನಾನು ಅದಕ್ಕೆ ಹೇಳ್ತಿದ್ದೀನಿ, ಇವಾಗ ಏನೇ ಹೊಸದಾಗಿ ಕಲಿಬೇಕಿದ್ರು ಈಗ ಕಲೀರಿ. ಓಕೆ, ಮಿಸ್ಟೇಕ್ ಮಾಡ್ತೀರಾ ಮಾಡಿ, ಇವಾಗ ಮಾಡಿ, ಬಟ್ ಕರೆಕ್ಷನ್ ಮಾಡ್ಕೊಳ್ಳಿ ಫೈನಲ್ ಎಕ್ಸಾಮ್ ಬರೋಷ್ಟೊಳಗಡೆ. ಸೊ ಅವಾಗ ಏನ್ ಮಾಡ್ತೀರಾ, ಯಾವ ರೀತಿ ರಿವಿಷನ್ ಮಾಡ್ತೀರಾ. ಓಕೆ, ಚಾಪ್ಟರ್ ಎಲ್ಲ ಕ್ವಶನ್ಸ್ ಫಸ್ಟ್, ಪ್ರತಿ ಚಾಪ್ಟರ್ ಆದ್ಮೇಲೆ ಕ್ವಶನ್ಸ್ ಇದೆಯಲ್ಲ ನಿಮ್ಮ ಬುಕ್ಕಲ್ಲಿ, ಫಸ್ಟ್ ಅದನ್ನ ಸಾಲ್ವ್ ಮಾಡ್ತೀರಾ. ದೆನ್ LBA ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ, ನಮ್ಮ ಚಾನಲ್ ಅಲ್ಲಿ ಇದೆ. ಆಮೇಲೆ ಮಾಡೆಲ್ ಪೇಪರ್ಸ್ ಸಾಲ್ವ್ ಮಾಡ್ತೀರಾ, ಅದು ನಮ್ಮ ಚಾನಲ್ ಅಲ್ಲಿ ಇದೆ. PYQs ಅಷ್ಟೊಳಗೆ ಕೊಡ್ತೀವಿ ನಾವು. ಆಮೇಲೆ ಪ್ರಿಪರೇಟರಿ ಎಕ್ಸಾಮ್ಸ್ ಪೇಪರ್ಸ್. ಓಕೆ, ಇಷ್ಟನ್ನು ಕೂಡ ಏನ್ ಮಾಡ್ತೀರಾ, ಸಾಲ್ವ್ ಮಾಡೋ ಮುಖಾಂತರ ಮತ್ತೆ ನಿಮಗೆ ಇನ್ನೂ ಏನೇನು ವಿಡಿಯೋ ಬೇಕೋ ಅದನ್ನ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಹೋಗ್ಬೋದು. ಕ್ವಿಕ್ ರಿವಿಷನ್ ಆಗಿರ್ಬೋದು, ಚಾಪ್ಟರ್ ಗಳನ್ನ ಕ್ವಿಕ್ ರಿವಿಷನ್ ಮಾಡ್ತಕ್ಕಂಥದ್ದು. ಸೊ ಓಕೆ, ಸೊ ಟೋಟಲಿ ಈ ಪೀರಿಯಡ್ ಅಲ್ಲಿ ಮಾರ್ಚ್ 1 ರಿಂದ 17 ಈ ಪೀರಿಯಡ್ ಒಳಗಡೆ ನೀವ್ ಏನ್ ಮಾಡ್ತೀರಾ, ಬರೀ ರಿವಿಷನ್. ಓಕೆ, ರಿವಿಷನ್ ಅಷ್ಟೇನೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಓಕೆ, ಮಿಸ್ ಮಾಡಕ್ ಹೋಗ್ಬೇಡಿ, ಫೋಕಸ್ ಆನ್ ಆನ್ಸರ್ ರೈಟಿಂಗ್. ಪದೇ ಹೇಳ್ತಾ ಇದ್ದೀನಿ, ಆನ್ಸರ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ಓಕೆ, ಸ್ಟ್ರಾಟಜಿ ವಿಡಿಯೋ ವಾಚ್ ಮಾಡಿ. ಆನ್ಸರ್ ರೈಟಿಂಗ್ ಮೇಲೆ ಸ್ಟ್ರಾಟಜಿ ವಿಡಿಯೋನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಕ್ಲಿಯರ್. ಸೊ ಇಷ್ಟು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪ್ರಿಪರೇಟರಿ ಸಂಬಂಧಪಟ್ಟಂತೆ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಏನ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿ ವಿಡಿಯೋ ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಡೆಫಿನೆಟ್ಲಿ ನೀವು 70+, 80ಗೆ 70+ ಅಂತೂ ಸ್ಕೋರ್ ಮಾಡ್ತೀರಾ, 90+ ಅಂತೂ ಬಂದೇ ಬರುತ್ತೆ. ಓಕೆ, ಸೊ 100ಗೆ ಇದನ್ನ ಫಾಲೋ ಮಾಡಿದ್ರೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್.